ಅವಾಗೆ ಬಂದೆ ಅಲ್ರಿ, ಮದುವೆಗಂತ ಕರೆಸಿರಿ, ಇನ್ನ ಹುಡುಗಿನ ಬಂದಿಲ್ಲಲ್ರಿ? ಅಡಿಗೆನು ಮಾಡಿರ ಅಂದೆ. ಕಿವಿ ಕೇಳ್ತಾವಿಲ್ಲ ನಿಮಗೆ? ಏನಂದಪ್ಪ? ಕಿವಿ ಕಿವಿ ಕೇಳ್ತಾವಿಲ್ಲ? ಕಿವಿ ಆಡ್ತಿಂದ್ರ ಪ್ರಕೃತಿಗೆ ಒಳ್ಳೇದಂದೆ. ಹಾ, ಕಿವಿ ಆಡಿತ್ತೀನು ಅದು ಮಾನೇನು ತಿನ್ನು ಮಾಲಿಗೊಂಡ್ರೆ ಹೋದಾಗ ಜಿಲೇಬಿ ಮಾಡಿರ್ತೀನ ಮತ್ತೆ. ಆಯ್ತಾಯ್ತು, ಲಟ್ಟು ತಿನ್ನಮ್ಮ, ಲಟ್ಟು ಹೊಟ್ಟೆಗೆ ಸ್ವಲ್ಪ ದಪ್ಪ ಆಗ್ತದೆ, ಹಿಂಗೆ ಅಲಾಡ್ಸಕ್ ಬರ್ತದೆ ಹಿಂಗೆ. ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮತ್ತ ಸದ್ಯ ಇನ್ನೇನು ಬರ್ತಾರೆ, ಮುಂದಿನ ನಿಯಮಾದಿಗಳೇನಾದ್ರೂ ಇದ್ರೆ ಪ್ರಾರಂಭ ಮಾಡಿ. ನೀವು ಮನುಷ್ಯರು ಸ್ವಲ್ಪ ಹೆಂಗಿದ್ರು ವಯಸ್ಸಾಗ್ಯದ, ಏನಾನ ಲಗ್ನ ಮುಹೂರ್ತ ಕೆಲಸಗಳು ಏನಾನ ಬಟ್ಟೆ ತರವು ಸಾಮಾನು ತರವು ಎಲ್ಲವಿದ್ರು ನೀವು ಮಾಡ್ರಿ, ಊಟ ಪಾಠ ಇದ್ದು ನಾ ಮಾಡ್ಕೊಳ್ತೀನಿ. ಅಲ್ರಿ, ಇನ್ನು ವಧುನೇ ಬಂದಿಲ್ಲ, ಇಲ್ಲಿ ಹೋಗಿದ್ದಾರೆ? ಲಗ್ನ ಮಾಡ್ಸಕ್ ಬಂದಿದ್ದು ಎದಕ್ ಕುದುರ್ಬೋದು? ಯಾರು ಹೋಗ್ತಾರ ಇಲ್ಲಿ? ಒಳ್ಳೆ ಹುಚ್ಚು ಸಂಖ್ಯೆ ಆಯ್ತಪ್ಪ. ನಾನು ಎಷ್ಟೋ ಮದುವೆ ಮಾಡಿನಪ್ಪ, ಇಂಥರ ಮದುವೆ ಎಲ್ಲಿ ನೋಡಿಲ್ಲಪ್ಪ. ಅವ್ನು ಮದುವೆ ಮಾಡಿ ಮಾಡಿ ಸಾಕಾಗೋಯ್ತು. ದಕ್ಷಿಣ ಕೊಡ್ತಾರ, ಅದಕ್ಕೆ ಕುದುರು ಬಿದ್ದು ಕೊಡ್ತಾರ, ಖರ್ಚು ಮಾಡಿ ಲಗ್ನ ಮಾಡ್ತಾರಂತ. ದಕ್ಷಿಣ ಕೊಡೋದ ನೀನು ದಕ್ಷಿಣ ಅವನಿಗೆ ಬೇಕಾಗದು. ಮದುಮಗಳು ಕಾಣಬಲ್ಲ, ಮದುಮಗಳು ಕೂದಲ ಬರಲ್ಲ, ನಾನೇನ್ ಮಾಡೋದು? ಕಿವುಡ್ಲಟ್ಟಿ ಅರಿಷ್ಟು ಮುಂಡನೆ ಮದುಮಗಳು ಮದುಮಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ರಿ, ಬರ್ತಾಳ. ಹಂಗೇಳು ಆಚಾರ್ಯಗಳೇ ಹೇಳಿ, ನೀವು ಅವ್ರು ಹೇಳಿ ಕೇಳಿ ಅನ್ನೋದು ಮತ್ತೆ ಯಾಕೆ ನನಗತ್ತೆ ನೋಡ್ರಿ, ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದೆ ಅಡಿಸ್ಕು ಫೇಲಾಗ್ಯದ. ಡಿಸ್ಕ ಅಡಿಸ್ ಫೇಲಾಗ್ಯದ. ಅವಾಗ ಇಂದ್ರ ಒಂದು ಮದುವೆ ಆಗಿದಿಲ್ಲ, ಅವನು ಗೊತ್ತು ಮದುವೆ ಆಗಿದಿಲ್ಲ, ಎಲ್ಲಿ ತರ್ತದೆ ಏನು ಇದ್ರೆ ಮಾಡೋದು ಯಾವ್ದಾದ್ರು ಆಡಿಕೆ. ಅದಕ್ಕೆ ನೀನು ಮುಂಜಾನೆ ಸಾಯಂತ್ರ ಇಲ್ಲ ಆಡ್ಸಕ್ಕೆ ಅಂಜವಾಗ ಆಡಿಸ್ಬೇಕು. ಯಾರೋ ಬಂದಂಗೆ ಕಾಣಿಸ್ತದೆ, ಕಾರಿ ಶಬ್ದ ಕೇಳ್ತಾ ಇದೆ. ಆ ಮಕ್ಕಳೇ ಬಂದಿರ್ಬೇಕಂತ ಕಾಣ. ಹೌದಾ? ಕರೀರಿ ಕರಿ, ಸಮಯ ಓಹೋ ಸಂತೋಷ, ಒಳ್ಳೆ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರು. ನಾವು ಬರ್ತಾರೋ ಇಲ್ಲೋ ಅಂತ ತಿಳಿದಿದ್ವಿ. ಏನಾಗಿತ್ತಂಗಿಲ್ಲ ಬಾ, ಹಂಗ ಬರ್ತಾರ ಮಕ್ಕ ಮೂಲ ಮಾಡ್ತಾರ ಮಗಳು. ಹೇಳಿ ಹೇಳಿ ಅದು ಹಂಗ್ಯಾಕೆ ಮಾಡ್ಬೋದು? ಟಗರ್ತೇನೆ ಜಡಿಯಾಕೆಂತೇಳು ಟಗರ್ತೇನೆ ಹುಡುಗಂತೇನೆ ಮತ್ತೆ ಸತ್ತಲ್ಲ ಮರ ಯಾವಾಗ ಮಠ ಮಠ ಮಾತಾಡಿದಾಗ ಅಲ್ಲೇ ಕೊರಿ ಕುತ್ಕೊಂಡಿದ್ಯಾ? ಎದ್ಬಾರು. ಅಕ್ಕ ನಂದು ಮದುವೆ ಅದು ಇವತ್ತು. ಮುಚ್ಚ ಬಾಯಿನ, ಮೊದಲು ಬಾ ಮನೆಗೆ ಹೋಗೋಣ. ನಾವಲ್ಲೇ ಮದುವೆ ಮಾಡ್ಕೊಂತೀನಿ ನಾನು ಬರಂಗಿಲ್ಲ. ಬೇರೆ ಮದುವೆ ಮಾಡ್ತೀನಿ, ಸುಮ್ನೆ ಮನೆಗೆ ಬಾರ. ನೀನೆಲ್ಲ ಸುಳ್ಳು ಹೇಳ್ತದೆ, ಹಿಂಗ ಮಾಡಿ ಓಸು ಮುರಿದಿಟ್ಟಿದ್ದಿ ಮದುವೆ. ನಾನು ಮುರಿಯಲ್ಲ, ಸುಮ್ನೆ ಬಾಯಿ ಮುಚ್ಕೊಂಡು ಮನೆಗ್ ಬಾ. ಗೊತ್ತು, ನೀನು ಮಾಮನೆ ಸೆಕೆಂಡ್ ಹ್ಯಾಂಡ್ ಮಾಡ್ಕೊಂಡಿದ್ದು ನನಗೂ ಸೆಕೆಂಡ್ ಹ್ಯಾಂಡ್ ಕಟ್ಬೇಕು. ಇಲ್ಲಿ ತಲೆಟ ಮಾತಾಡ್ಬೇಡ, ಸುಮ್ನೆ ಮನೆಗ್ ಬಾ. ನಡಿ ಅಲ್ಲ ಅಮ್ಮ ಅವರೇ, ಮುಚ್ಚ್ರಿ ಬಾಯಿನ. ಯಾರನ್ನ ಕೇಳಿ ಈ ಮದುವೆ ಏರ್ಪಾಟ್ ನಡೆಸಿದೀರಾ? ಅಂದರೆ ಈಗ ಈ ಮದುವೆ ನಡಿಕೊಡ್ದು. ಅಮ್ಮವ್ರೆ ಮುಚ್ಚ್ರಿ, ಇನ್ನು ಒಂದು ಮಾತು ಮುಂದೆ ಮಾತಾಡ್ಬೇಡ್ರಿ ನೀವು. ಅಲ್ಲರಿ, ತಿಳುವಳಿಕೆಯಿಂದ ಹುಡುಗಗೆ ತಲೆ ತುಂಬಿ ಈ ಮದುವೆ ಏರ್ಪಾಟ್ ಮಾಡಿದಿರಲ್ಲ,
ನಿಮಗೆ ಸ್ವಲ್ಪ ಆದ್ರೂ ನಾಚಿಕೆ ಬರೋದಿಲ್ವಾ? ಅವನ ಹಿಂದೆ ಹಿರಿಯರು ಇದ್ದಾರೆ, ಅವ್ರ ಒಪ್ಪಿಗೆ ಕೇಳ್ಬೇಕು ಅನ್ನೋ ಪರಿಜ್ಞಾನವೂ ನಿಮಗೆ ಬೇಡ. ಅವ್ನು ಒಪ್ಕೊಂಡ ತಕ್ಷಣ ಮದುವೆ ಮಾಡ್ಬಿಡೋದ? ನಮ್ಮಂತ ಶ್ರೀಮಂತರು ಅಂತವನ್ನ ಅಳಿಯನ್ನ ಮಾಡ್ಕೋಬೇಕಂತ ಅವ್ನ ತಲೆ ಕೆಡಿಸ್ತಾ ಇದ್ದೀರಾ ಏನ್ರಿ? ನಮ್ಮ ಜೊತೆಗೆ ನಂಟಸ್ತಿಕೆ ಮಾಡುವ ಯೋಗ್ಯತೆ ಇದೆಯಾ ನಿಮ್ಮಲ್ಲಿ? ನಿಮ್ಮ ಜೊತೆ ಬೀಗತನ ಮಾಡಬೇಕು ಅಂತ ನಮಗೇನು ಹಠ ಇರಲಿಲ್ಲ ತಾಯಿ. ನಿಮ್ಮ ತಮ್ಮನೇ ತಾನಾಗೆ ಬಂದು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ, ದಯಮಾಡಿ ಅವಳನ್ನು ನನಗೆ ದಾರಿ ಎರೆದು ಕೊಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡ. ಆ ನಂತರವೇ ನಾವು ಇಷ್ಟೆಲ್ಲ ಏರ್ಪಾಡು ಮಾಡಿದ್ದೇವೆ ವಿನಃ ಅವನನ್ನು ಬಲವಂತವಾಗಿ ಒಪ್ಪಿಸಲಿಲ್ಲ. ಹಾಗಂತ ನಿಮ್ಮ ತಮ್ಮನಿಗೆ ನಾವೇನು ಅನ್ಯಾಯನೂ ಮಾಡಿಲ್ಲ. ಅವನ ಬೇಡಿಕೆಯಂತೆ 40,000 ರೂಪಾಯಿ ವರದಕ್ಷಿಣೆ ಕೂಡ ಕೊಟ್ಟಿದ್ದೇವೆ. ಸಾಕ್ ಮಾಡ್ರಿ ನೀವು ಮಾತನ್ನ. ಅಕ್ಕ 40,000ದಾಗ ನಾವು ದೊಡ್ಡದು ಇನ್ನೋವಾ ತರಕತ್ತೀವಿ, ಮುಖ ಮಾಡಿ ಗಾಡಿ ಗೊತ್ತದಲ್ಲ ನಿನಗ. ನೀನಂತವು ಹೆಡತ್ತಂದು ಹಚ್ಚಬೇಡ, ನನಗೆ ಕವಿತನ ಬೇಕು ನೋಡು. 40,000 ಕೊಡ್ತಾರಂತೆ. 40,000 ನಮ್ಮ ತಮ್ಮನಿಗೆ ಕೋಟಿ ಕೋಟಿ ಕೊಟ್ಟು ಮದುವೆ ಮಾಡೋ ಜನ ಇದ್ದಾರೆ. ಇದೆಲ್ಲ ಸುಳ್ಳು. ನನಗೆ ಗೊತ್ತದ, ಏನನ್ನ ಮಾಡಿ ಬರಿಬೇಕಂತ ಕುಂತಿದ್ದೀನಿ. ನಮಗೆ ಇವಾಗ ವಯಸ್ಸು ಬಂದ್ರು ಅದಿ ಮಾಡ್ತೀನಿ. ಸುಮ್ಮನಿರ ನೀನು. ನಾನೇಕ ಸುಳ್ಳು ಹೇಳಿ ನಿಜವೇ ಹೇಳ್ತಾ ಇದ್ದೀನಿ. ಅಷ್ಟು ದುಡ್ಡು ಕೊಟ್ಟು ಮದುವೆ ಮಾಡೋ ಜನ ಇದ್ದಿರ್ಬೇಕಾದ್ರೆ ಅವನು ಜ್ಞಾನ ಇಲ್ದವನು, ತಿಳುವಳಿಕೆ ಇಲ್ದವನು. ಅವನ ಹಿಂದೆ ಬುದ್ಧಿವಂತ ಹಿರಿಯರು ನಾವಿದೀವಿ ಅನ್ನೋದನ್ನ ನೀವು ಮತ್ತೆ ಬಿಟ್ಟ ಅವನು ಒಪ್ಕೊಂಡ ತಕ್ಷಣ ಮದುವೆ ಮಾಡಕ್ಕೆ ಕಾರ್ಯನ ಶುರು ಮಾಡಿಬಿಟ್ಟಿದ್ದೀರಲ್ಲ. ನೀವು ತಿಳಿದುಕೊಂಡಿರುವಷ್ಟು ನಾನೇನು ಬುದ್ಧಿಶೂನ್ಯವಿಲ್ಲಮ್ಮ. ನಿಮ್ಮ ಒಪ್ಪಿಗೆ ಇದೆ ಅಂತ 4-6 ಜನರ ಸಮಕ್ಷ ನಿಮ್ಮ ತಮ್ಮನೇ ಬಂದು ಹೇಳಿದ. ಬೇಕಾದ್ರೆ ಆತನನ್ನೇ ಕೇಳಿಕೊಳ್ಳಿ. ಹೌದಕ್ಕ, ಅವನ ಮದುವೆ ಅನ್ನಿಷ್ಟ. ನೀವೆಲ್ಲ ಎಡಗಿಂತ ಹಾಡಕ್ ಹೋಗ್ಬೇಡ. ನಾನು ಹಾಡ್ಕೊಳ್ತೀನಿ. ಅದು 40,000 ಕೊಡ್ಲಿದ್ರು ಹಾಡ್ಕೊಳ್ತೀನಿ. ಸುಮ್ಮನೆ ಇರೋ. ಹೌದು ಬಿಡ್ರಿ, ಮೊನ್ನೆ ಆಸ್ಪತ್ರೆ ಉದ್ಘಾಟನೆ ಸಮಾರಂಭಕ್ಕೆ ಹೋದಾಗ ವರದಕ್ಷಿಣೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗೇನಾಯ್ತು? ಅವ್ರು ಎಷ್ಟು ಕೊಡ್ತಾರೋ ಕೊಟ್ಟಷ್ಟಲ್ಲಿ ತೃಪ್ತಿ ಪಟ್ಟು ನಿಮ್ಮ ತಮ್ಮನಿಗೆ ಮದುವೆ ಮಾಡ್ತಿರಾಯ್ತಲ್ರಿ ಮೇಡಮ್ ಅವ್ರ. ನಾಲ್ಕಡೆ ಪುರೋಹಿತ, ನಾನು ಇಲ್ಲೇ ಸಾಕ್ಷಿ ಕೇಳೋದಕ್ಕೆ ಬಂದಿಲ್ಲ, ನಮ್ಮ ತಮ್ಮನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಬಾರ ಹೋಗೋಣ. ಎಲ್ಲ ಹೋಯವ್ವ. ಈಗೆಲ್ಲ 1,000 ರೂಪಾಯಿ ಇಲ್ದ ಬರಕ್ಕೆ ನಾನು ಒಳಗೆ ನಮ್ಮ ತೋಟದಾಗ 15 ಎಲ್ಲ ಮಾರ್ಕೇಸಿ 1,000 ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದಿ ಪೂಜಾರಿ. ನಾನು ಹೇಳಂಗಿಲ್ಲ. ಅಣ್ಣ ಇನ್ನು ಕೂತಿಲ್ಲ, ಆಮೇಲೆ ಗಾಳಿ ಕಟ್ಟಮ್ಮ ಅಂತಾನ. ನೀನು ನಾನೇನ್ ಮಾಡೋದು? ಅಮ್ಮವ್ರೆ, ನಿಮ್ಮ ಕಾಲು ಬೀಳ್ತೀನಿ ತಾಯಿ. ಈ ನಿಮ್ಮ ಮಾತು ಕೇಳೋದಕ್ಕೆ ನಾನಿಲ್ಲ ಬಂದಿಲ್ಲ. ಇನ್ನು ಒಂದು ಮಾತು ಮುಂದೆ ಮಾತಾಡಬೇಡಿ ನೀವು. ಅಮ್ಮವ್ರೆ, ದಯವಿಟ್ಟು ಕೂಡಿ ಬಂದ ಮಾಂಗಲ್ಯ ಯೋಗ ಹಾಳು ಮಾಡಬೇಡಿ ತಾಯಿ. ನಿಮ್ಮ ಕಾಲು ಬೀಳ್ತೀನಮ್ಮ. ಈ ವಿಷಯ ಮದುವೆಗೆ ತಿಳಿದರೆ ಅವಳ ಹೊಟ್ಟೆಯಲ್ಲಿ ಹಾಲಾಹಲ ಸುರುವಿದಂತಾಗುತ್ತೆ. ನವ ಜೀವನದ ಮಂಟಪದಲ್ಲಿ ಕಾಲಿಡುವ ಮುನ್ನ ಇಂಥ ಹಾಲು ಸುರಿಯುವ ಸಮಾಚಾರ ಕೇಳಬಾರದು. ಸೌಭಾಗ್ಯಕಾಂಕ್ಷಿಣಿ ಮದುವೆಗೆ ಬಂದ ಮುತ್ತೈದರೆಲ್ಲ ಕನ್ನೆಯ ಕೆನ್ನೆಗೆ ಅರಿಶಿಣ ಹಚ್ಚಿ ಹಣೆಗೆ ಕುಂಕುಮ ಬೊಟ್ಟಿಟ್ಟು ಮಂಗಲಾರತಿ ಎತ್ತಿ ಶುಭ ಮಂಗಲ ಕೋರುವುದು ನಮ್ಮ ಭಾರತೀಯ ಸಂಸ್ಕೃತಿ. ಅಂಥದ್ರಲ್ಲಿ ನೀವು ಕಟ್ಟಿದ ಕಂಕಣ ಕತ್ತರಿಸಿಕೊಂಡು ಹೋಗುವುದು ನ್ಯಾಯವೇ? ನೀವೊಬ್ಬ ಹೆಣ್ಣಲ್ಲವೇ?